ಬಂಧುಗಳೇ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ನಲ್ಲಿ ವೀಕ್ಷಕರಿಗೆ ಭಾರಿ ಅಚ್ಚರಿ ಮತ್ತು ಆಘಾತ ನೀಡುವಂತ ಘಟನೆಯೊಂದು ನಡೆದಿದೆ. ಮನೆಯ ಕ್ಯಾಪ್ಟನ್ ಪಟ್ಟದಲ್ಲಾಗಲಿ ಸ್ಪರ್ಧಿ ಅಭಿಷೇಕ್ ಅವರು ಸ್ಪರ್ಧೆಯಿಂದ ಹೊರಬಿದ್ದಿದ್ದಾರೆ. ಸಾಮಾನ್ಯವಾಗಿ ಕ್ಯಾಪ್ಟನ್ ಆಗಿರುವವರು ಒಂದಿಷ್ಟು ದಿನಗಳ ಮಟ್ಟಿಗೆ ಸುರಕ್ಷಿತ ಇರುತ್ತದೆ ಎಂಬ ನಂಬಿಕೆ ವೀಕ್ಷಕರಲ್ಲಿತ್ತು. ಆದರೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯು ಆ ಲೆಕ್ಕಾಚಾರಗಳನ್ನು ತಲೆ ಕೆಳಗೆ ಮಾಡಿದೆ. ಅಭಿಷೇಕ್ ಅವರ ಈ ಅನಿರೀಕ್ಷಿತ ನಿರ್ಗಮನವು ಬಿಗ್ ಬಾಸ್ ಮನೆಯ ಸದಸ್ಯರಿಗೂ ಮತ್ತು ಹೊರಗಿನ ಅಭಿಮಾನಿಗಳಿಗೂ ಶಾಕ್ ನೀಡಿದೆ. ವಾರದಾದ್ಯಂತ ಕಿಚ್ಚನ ಪಂಚಾಯಿತಿಯಲ್ಲಿ ಎಲಿಮಿನೇಷನ್ ಪ್ರತಿಕ್ರಿಯೆ ತೀವ್ರ ಕುತೂಹಲ ಮೂಡಿಸಿತ್ತು. ಈ ವಾರ ಎಲಿಮಿನೇಷನ್ ಪಟ್ಟಿಯಲ್ಲಿ ಅಭಿಷೇಕ್, ಸೂರಜ್ ಮತ್ತು ಮಾಳು ಅವರು ಇದ್ದರು. ಈ ಮೂವರು ಸಹ ಪ್ರಬಲ ಸ್ಪರ್ಧಿಗಳಾಗಿದ್ದು, ಇವರಲ್ಲಿ ಯಾರ ಜರ್ನಿ ಕೊನೆಗೊಳ್ಳಲಿದೆ ಎಂಬುದನ್ನು ತಿಳಿಯಲು ವೀಕ್ಷಕರು ಕಾತರದಿಂದ ಕಾಯುತ್ತಿದ್ದರು. ಎಲಿಮಿನೇಷನ್ ಪ್ರತಿಕ್ರಿಯೆಯನ್ನು ವಿಭಿನ್ನವಾಗಿ ನಡೆಸಲಾಯಿತು. ಸುದೀಪ್ ಅವರು ಈ ಮೂವರನ್ನು ಆಕ್ಟಿವಿಟಿ ರೂಮ್ಗೆ ಕಳುಹಿಸಿದರು. ಅಲ್ಲಿ ಅವರ ಹೆಸರುಗಳನ್ನು ಬರೆದು 3 ಸುಟ್ಕೇಸ್ಗಳನ್ನು ಇಡಲಾಗಿತ್ತು. ಈ ಸುಟ್ಕೇಸ್ಗಳಲ್ಲಿ ಯಾವುದಾದರಲ್ಲಿ ಸ್ಪರ್ಧೆಯಿಂದ ಹೊರಬೀಳುವ ಸಂದೇಶವಿತ್ತು. ಕುತೂಹಲದಿಂದ ಸುಟ್ಕೇಸ್ಗಳನ್ನು ತೆರೆದಾಗ ಅಭಿಷೇಕ್ ಅವರ ಸುಟ್ಕೇಸ್ನಲ್ಲಿ ದ ಎಂಡ್ ಎಂಬ ಬರವಣಿಗೆಯಲ್ಲಿರುವ ಪ್ಲೇಕಾರ್ಡ್ ದೊರೆಯಿತು. ಇದರೊಂದಿಗೆ ಅಭಿಷೇಕ್ ಅವರ ಬಿಗ್ ಬಾಸ್ ಜರ್ನಿ ಕೊನೆಗೊಂಡಿತ್ತು. ಪಟ್ಟದಲ್ಲಿದ್ದ ಸೂರಜ್ ಮತ್ತು ಮಾಳು ಅವರು ಸುರಕ್ಷಿತವಾಗಿ ತಮ್ಮ ಆಟವನ್ನು ಮುಂದುವರಿಸಿದ್ದರು. ತಮ್ಮ ಎಲಿಮಿನೇಷನ್ ಸುದ್ದಿ ಕೇಳಿದ ಅಭಿಷೇಕ್ ಕೊಂಚ ಮಟ್ಟಿಗೆ ನಿರಾಶೆಗೊಂಡರು. ತಮ್ಮ ನಿರ್ಗಮನವನ್ನು ಸಮಾಧಾನದಿಂದ ಸ್ವೀಕರಿಸಿದರು. ಅಭಿಷೇಕ್ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಗಮನ ಸೆಳೆದಿದ್ದು ತಮ್ಮ ಬುದ್ಧಿವಂತಿಕೆಯಿಂದ ಮತ್ತು ಟಾಸ್ಕ್ಗಳಲ್ಲಿನ ಅತ್ಯುತ್ತಮ ಪ್ರದರ್ಶನದಿಂದ. ಅವರು ಯಾವುದೇ ಟಾಸ್ಕ್ ನೀಡಿದರೂ ಅದನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಯೋಜನಾಬದ್ಧವಾಗಿ ನಿರ್ವಹಿಸುತ್ತಿದ್ದರು. ಈ ಯಶಸ್ಸಿನ ಫಲವಾಗಿ ಬಿಗ್ ಬಾಸ್ ಮನೆಯಲ್ಲಿ ಅವರು 2 ಬಾರಿ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದರು. ಇದು ಮನೆಯೊಳಗೆ ಅವರ ಹಿಡಿತ ಮತ್ತು ಪ್ರಭಾವ ಎಷ್ಟಿತ್ತು ಎಂಬುದನ್ನು ತೋರಿಸುತ್ತದೆ. ಜನರ ಮತ ಎಣಿಕೆಯ ಅವರಿಗೆ ಬೇಕಾದಷ್ಟು ಲಭಿಸಲಿಲ್ಲ. ಪ್ರೇಕ್ಷಕರ ಮತಗಳ ಆಧಾರದ ಮೇಲೆ ಎಲಿಮಿನೇಷನ್ ನಡೆಯುವುದರಿಂದ ಈ ಬಾರಿಯ ವೋಟಿಂಗ್ನಲ್ಲಿ ಅವರ ಅದೃಷ್ಟ ಕೈಕೊಟ್ಟಿತ್ತು. ಕೇವಲ ಟಾಸ್ಕ್ಗಳಲ್ಲಿ ಪ್ರದರ್ಶನ ಮಾತ್ರವಲ್ಲದೆ ವೀಕ್ಷಕರಿಗೆ ಮನೋರಂಜನೆ ನೀಡುವುದು, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು ಮತ್ತು ಇತರ ಸ್ಪರ್ಧಿಗಳೊಂದಿಗೆ ಸಂವಹನ ಮಾಡುವುದು ಮುಖ್ಯವಾಗುತ್ತದೆ. ಅಭಿಷೇಕ್ ಅವರ ನಿರೀಕ್ಷಿತ ನಿರ್ಗಮನ ನಂತರ ಅವರ ಕುಟುಂಬ ಸದಸ್ಯರ ಪ್ರತಿಕ್ರಿಯಿಸಿದ್ದಾರೆ. ಅವರ ಸಹೋದರನ ಪ್ರಕಾರ ಅಭಿಷೇಕ್ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಮಾತನಾಡಬೇಕಿತ್ತು. ಅವರು ತುಂಬಾ ಸೈಲೆಂಟ್ ಆಗಿ ಇರುವುದನ್ನು ಸರಿಯಿಲ್ಲ. ಮನಸ್ಸಿನ ಮಾತುಗಳು ಹೊರಹಾಕದೆ ಇರುವುದು ಅವರ ಸೋಲಿಗೆ ಪ್ರಮುಖ ಕಾರಣವಾಗಿರಬಹುದು ಎಂದು ವಿವರಿಸಿದ್ದಾರೆ. ಅದೇ ರೀತಿ ಅಭಿಷೇಕ್ ಅವರ ತಾಯಿಯು ತಮ್ಮ ಮಗನ ನಡವಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಅಭಿ ಮನೆಯಲ್ಲೂ ಅಷ್ಟೇ ಸೈಲೆಂಟ್, ಯಾರ ಮನಸ್ಸಿಗೂ ನೋವಾಗದಂತೆ ನಡೆದುಕೊಳ್ಳುವನಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಸಹ ಅವನು ಹಾಗೆಯೇ ಇದ್ದ, ಅದು ಅವನ ಸಹಜ ಸ್ವಭಾವ. ಅವನು ನಾಟಕ ಮಾಡಿಲ್ಲ ಎಂದು ಭಾವುಕರಾಗಿ ನುಡಿದಿದ್ದಾರೆ.